ಎಲ್ರಿಗೂ ಈ ವಿಚಾರ ಗೊತ್ತಾದ್ರೆ ಒಬ್ಬೊಬ್ರು ಒಂದೊಂದು ರೀತಿನಲ್ಲಿ ಮಾತಾಡ್ಕೋತಾರೆ. ಅದಕ್ಕೆ ಒಂದು ಸಣ್ಣ ಆಕ್ಸಿಡೆಂಟ್ ಅಂತ ಹೇಳ್ದೆ. ಇವ್ರನ್ನ ಜೋಪಾನವಾಗಿ ನೋಡ್ಕೋತೀರಾ? ಅದನ್ನ ನೀವು ಹೇಳ್ಬೇಕಾದ್ರು ಅವ್ರೆ, ಮೈನಾ ನಮ್ಗೆ ಫ್ರೆಂಡ್ ಮಾತ್ರ ಅಲ್ಲ, ಒಡ ಹುಡ್ತೋಳ್ಗಿಂತ ಹೆಚ್ಚು. ನೀವೇನು ಚಿಂತೆ ಮಾಡಬೇಡಿ, ಅವಳ ಜವಾಬ್ದಾರಿ ನಮ್ದು, ನಾವ್ ನೋಡ್ಕೋತೀವಿ. ನೀವ್ ಧೈರ್ಯವಾಗಿರಿ. ಹಾಗೆ ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡಿ. ಸರಿ, ಹಾಗಿದ್ರೆ ಮೈನಾ ಅವ್ರನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ಧ್ರುವ ಅವ್ರೆ, ಒಂದ್ ನಿಮಿಷ. ಏನಾಯ್ತು? ಅದು ಈ ವಿಷಯನ ಪುಷ್ಪಕ್ ಸರ್ಗೆ. ಮೈನಾ ಅವ್ರೆ, ಇವರೆಲ್ಲರಿಗೂ ಹೇಳ್ಬೇಡಿ ಅಂತ ಹೇಳಿ ನಾನು ತಪ್ಪು ಮಾಡ್ತೀನಾ? ಖಂಡಿತವಾಗ್ಲೂ ಹೇಳಲ್ಲ, ನೀವು ಚಿಂತೆ ಮಾಡಬೇಡಿ. ಇಲ್ಲ, ಹೇಳ್ಬೇಕು ಅಂತ ಅನಿಸ್ತು, ಅದಕ್ಕೆ ಹೇಳ್ದೆ. ಒಂದ್ ವೇಳೆ ಪುಷ್ಪಕ್ ಸರ್ಗೆ ಈ ವಿಷಯ ಗೊತ್ತಾಗಿ ಅವ್ರು ಇಲ್ಲಿವರೆಗೂ ಬಂದು ನನ್ನನ್ನು ನೋಡಿ ಅವ್ರು ಬೇಜಾರು ಮಾಡ್ಕೋತಾರೆ, ಅದಕ್ಕೆ. ಆಯ್ತಾಯ್ತು,